ಕಾಂಗ್ರೆಸ್ ಪಾರ್ಟಿ ಸತ್ತೋಗುತ್ತೆ ಅನ್ನಂತ ಮಾತನ್ನು ಕೂಡ ನಾನು ಹೇಳ್ಬೇಕಾಗುತ್ತೆ. ಹಂಗಾಗಿ ಬೆಳಿಗ್ಗೆ ಎದ್ರೆ ಸಾಕು ಭ್ರಷ್ಟಾಚಾರ, ಇವತ್ತು ಬೆಳಿಗ್ಗೆ ಎದ್ರೆ ಸಾಕು ಸುಳ್ಳುಗಳನ್ನ ರಾಜಕಾರಣ ಮಾಡ್ಕೊಂತ ಬರ್ತಾ ಇದ್ದಾರ. ಅದಕ್ಕೋಸ್ಕರವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು 5 ಪಂಚರಾಜ್ಯಗಳ ಚುನಾವಣೆಯನ್ನು ನಡೆಸ್ತಾ ಇದ್ದಾರ. ಅದರಲ್ಲಿ ಬಳ್ಳಾರಿ, ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಇವತ್ತು ನಾನು ವಿನಂತಿ ಮಾಡ್ತಾ ಇದ್ದೇನೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಗಳು 5 ಪಂಚರಾಜ್ಯ ಚುನಾವಣೆಗಳ ಜೊತೆಯಲ್ಲಿ 2 ಉಪಚುನಾವಣೆಗಳಲ್ಲಿ ನಡೆಯುತ್ತದೆ. ಅವರು ಎಲ್ಲಾ ರೀತಿಯಲ್ಲಿ ಕೂಡ ಅವ್ರು ವೀಕ್ಷಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಜನರ ವಿನಂತಿ ಮಾಡ್ಕೊಳ್ತೀರಿ, ಬಿಜೆಪಿ ಗೆಲ್ಸಿ ನರೇಂದ್ರ ಮೋದಿ ಅಭಿನಂದನೆಗಳು ಸ್ವಲ್ಪ ಕೆಲಸ ಮಾಡ್ತಾರೆ. ಈ ರಾಜ್ಯದಲ್ಲಿ ಇವತ್ತು ಕಲ್ಯಾಣಗಳಂದ್ರೆ ವಾಲ್ಮೀಕಿ ಸಮುದಾಯ ಭವನಗಳು ಇವತ್ತು ಹೆಚ್ಚಿನದಿಂದ ಜಾತಿ ಜನರಿಗೆ ಇವತ್ತು ನಮ್ಮ ಸರ್ಕಾರ ಇರುವಂತ ಟೈಮಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡುವಂತ ಕೆಲಸ ಕೂಡ ಮಾಡಿದ್ವಿ. ಸುಮಾರಾಗಿ ನೀವೆಲ್ಲರೂ ಕೂಡ ರಾಮಚಂದ್ರಪ್ಪನವರು ಹೇಳಿದ್ರು, ಏನ್ ಹೇಳಿದ್ರೆ 187 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಿದ್ವಿ. ಎಫ್ಸಿ ನಿಗಮದಲ್ಲಿ ಇವತ್ತು 100 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವಂತ ಕೆಲಸ ಮಾಡಿದ್ರು. ಬಡವರಿಗೆ ಒಂದು ಮನೆ ಕೊಡಕ್ಕಾಗ್ಲಿಲ್ಲ ಸರ್ಕಾರದ ಕೈಯಲ್ಲಿ, ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕಾಗ್ಲಿಲ್ಲ 3.5 ವರ್ಷಗಳ ಕಾಲ. ಇವತ್ತು ತಾವೆಲ್ಲರಿಗೂ ತೀರ್ಪು ಕೊಡಬೇಕು. ಸೀನಪ್ಪ ದಾಸಗೇರಿ ಕುರಿತಂತ ಕಮಲಕ್ಕೆ ನಮ್ಮ ಅಮೂಲ್ಯವಾದಂತ ಮತವನ್ನು ಹಾಕಿ ಇವತ್ತು ವಿಧಾನಸಭೆಗೆ ಕಳಿಸಿಕೊಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಸ್ನೇಹಿತರೆ ಇವತ್ತು ಅವ್ರ ಕಾಂಗ್ರೆಸ್ ಭಯ ಪ್ರಾರಂಭ ಆಗಿದೆ. ಇವತ್ತು ದಾವಣಗೆರೆ ದಕ್ಷಿಣ ಕಡೆ ನೋಡ್ತಾ ಇದ್ರಿ, ಬಹಳಷ್ಟು ಮಂದಿ ಇದ್ದಂತ ಟೈಮ್ ಆಕಾಂಕ್ಷಿಗಳಿತ್ತು. ಶ್ರೀನಿವಾಸ ದಾಸಗೇರಿ ಕೊಟ್ಟ ನಂತರ ಎಲ್ಲರೂ ಒಂದಾಗಿ ಈ ಶ್ರೀನಿವಾಸ ದಾಸಗೇರಿ ಗೆಲುವು ಭಾರತೀಯ ಜನತಾ ಪಾರ್ಟಿ ಗೆಲುವು ನಮ್ಮೆಲ್ಲರೂ ಕೂಡ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ವಾತಾವರಣ ಚೆನ್ನಾಗಿದೆ, ಹೆಂಗಿದೆ ಅಂದ್ರೆ ಈಗಿನ ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ನೋಡುವಂತ ಟೈಮಲ್ಲಿ ಎಲ್ಲ ಹಿಂದುಳಿದಂತ ಸಮುದಾಯಗಳು, ಮುಂದುವರೆದಂತ ಸಮುದಾಯಗಳು, ಯಾವ್ರಿಗೆಲ್ಲ ಬಡವರು, ಎಲ್ಲ ವರ್ಗದ ರೈತರು, ಕಾರ್ಮಿಕರು ಒಂದಾಗಿ ಈ ಸರಿ ಭಾರತೀಯ ಜನತಾ ಪಾರ್ಟಿ ಜನತಾ ಪಾರ್ಟಿ ಗೆಲ್ಲಿಸಬೇಕೆಂದಲ್ಲಿ ಕಂಕಣ ಬದ್ಧರಾಗಿದ್ದಾರೆ. ಕಾಂಗ್ರೆಸ್ ಅವರು ಇವತ್ತು ಎದೆಗಳಲ್ಲಿ ಡವ ಪ್ರಾರಂಭ ಆಗಿದೆ. ಗೆಲ್ಲಿಸುವಂತ ಲಾಸ್ಟ್ ಪ್ರಯೋಗ ಏನ್ ಮಾಡ್ತಾ ಇದ್ರ, ಹಣದಿಂದ ಗೆಲ್ಲಬೇಕಂತ ಪ್ರಯತ್ನವನ್ನು ಮಾಡ್ತಾ ಇದ್ರ. ಒಂದೊಂದು ಬೂತಿನಲ್ಲಿ ಒಬ್ಬ ಮಂತ್ರಿ, 2 ಮಂತ್ರಿಗಳು, 6-7 ಮಂದಿ ಶಾಸಕರು ಕುಂತಾರ. ಅವ್ರು ಬಂದಾರಂದ್ರಿಗಿನ ಸುಮ್ಮನೆ ಬಂದಿಲ್ಲ, ಅವ್ರೆಲ್ಲಾರು ಕೂಡ ಚೀಲಗಟ್ಟಲೆ ರೊಕ್ಕ ತಗೊಂಡು ಬಂದಾರ. ರೊಕ್ಕ ತಂದಂತ ಜನರನ್ನ ನೀವೆಲ್ಲರೂ ರೊಕ್ಕ ಇಸ್ಕೊಳ್ಳಿ, ಅವ್ರೇನು ಅವ್ರ ಸ್ವಂತ ರೊಕ್ಕನಲ್ಲ, ಇವತ್ತು ಭ್ರಷ್ಟಾಚಾರ ಮಾಡಿ ಸರ್ಕಾರದ ರೊಕ್ಕನ ತಂದು ಇಲ್ಲಿ ತಂದಾರ. ಕಷ್ಟಪಟ್ಟಿದ ರೊಕ್ಕ ಅಲ್ಲ, ಸೀನಪ್ಪ ದಾಸಗೇರಿ ಕಷ್ಟಪಟ್ಟದ ರೊಕ್ಕ ಅಲ್ಲ, ಮುಖತಿ ರೊಕ್ಕ. ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು, ಇವತ್ತು ಚುನಾವಣೆ ಮಾಡುವಂತ ಟೈಮಲ್ಲಿ ಬೇರೆ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಹಣ ತರ್ತಾನೆ. ಹಣ ತಗೊಂಡು ಬಿಜೆಪಿಗೆ ಮತ ಹಾಕಿದ್ರು. ಧನ್ಯವಾದಗಳು. ಈ ಬಡವರನ್ನ ಗೆಲ್ಲಿಸಿ ಅದರಿ ಗ್ರಾಮದ ಸೇವಕರನ್ನಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಏಪ್ರಿಲ್ 9ರಂದು ನಡೆಸತಕ್ಕಂಥ ಚುನಾವಣೆಯಲ್ಲಿ ಪ್ರಮುಖ ಸಂಖ್ಯೆ 2 ಕಮಲದ ಚಿಹ್ನೆ ಕುರಿತು ತಾವೆಲ್ಲರೂ ಕೂಡ ಮತದಾನವನ್ನು ಮಾಡುವ ಮುಖಾಂತರ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ಮತ್ತೊಮ್ಮೆ ನನ್ನನ್ನ ಸದಸ್ಯರನ್ನಾಗಿ ತಮ್ಮ ಸೇವಕನಾಗಿ ಮಾಡಿ ಅಂತ ಹೇಳಿ ತಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಗ್ರಾಮಸ್ಥರಲ್ಲ ಎಲ್ಲರಿಗೂ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಈ ಬಾರಿ ಧನ್ಯವಾದ. ಈ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ? ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಬಂದು ಇಲ್ಲಿ ಹದಡಿ ಗ್ರಾಮಕ್ಕೆ ಬಂದು ಅವರು ಕೂಡ ಪ್ರಚಾರ ಮಾಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಸರ್? ಈಗ ದಾವಣಗೆರೆ ಜನಕ್ಕೆ ಬದಲಾವಣೆ ಬೇಕು. ಸಿದ್ದರಾಮಯ್ಯ ಅವರು ಬಂದು ಹೇಳಲಿಕ್ಕೆ ಅವ್ರಿಗೆ ಯಾವ ಅರ್ಹತೆ ಇಲ್ಲ. ಯಾಕಂದ್ರೆ ಇವತ್ತು ಒಬ್ಬ ಅಹಿಂದ ನಾಯಕ ಅಂತಂದು ಹೇಳಿ ಅಹಿಂದ ಹೆಸರು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರ ಪಡೆದಿರೋ. ಆದ್ರೆ ಇಲ್ಲಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಾಗಿ ಎಲ್ರಿಗೂ ಸಹಿತ ಅವರು ವಂಚನೆ ಮಾಡಿ ಅವ್ರಿಲ್ಲಿ ಬಂದು ಕೇಳಲಿಕ್ಕೆ ಯಾವುದೇ ರೀತಿಯ ಜನ ಸಹಿತ ಹೋಗ್ತಿಲ್ಲ. ಈಗ ಅಲ್ಪಸಂಖ್ಯಾತರು ಇದಕ್ಕೆ ಹೋದ್ರೆ
ಇವರೆಲ್ಲ ಗೋ ಬ್ಯಾಕ್ ಅಂತಿದ್ದಾರೆ. ಇವತ್ತು ಅಲ್ಪಸಂಖ್ಯಾತ ಬಂಧುಗಳು ಸಹಿತ ಬಿಜೆಪಿ ಮೇಲೆ ವಿಶ್ವಾಸ ಇಟ್ಟು ನಮ್ ಜೊತೆ ಬರ್ತಿದ್ದಾರೆ. ಹಂಗಾಗಿ ಸಿದ್ದರಾಮಯ್ಯ ಅಲ್ಲ, ಇವತ್ತು ಸೋನಿಯಾ ಗಾಂಧಿ ಬರಲಿ, ರಾಹುಲ್ ಗಾಂಧಿ ಬರಲಿ, ಯಾರೇ ಬಂದ್ರು ಸಹಿತ ಶ್ರೀನಿವಾಸ್ ದಾಸ್ ಯಡಿಯೂರಪ್ಪ ಗೆಲುವು ಶತಸಿದ್ಧ. ಯಾಕಂದ್ರೆ ಇವತ್ತು ಬದಲಾವಣೆಯನ್ನು ಬಯಸ್ತಾರೆ. ಇವತ್ತು ಕಾಂಗ್ರೆಸ್ಸಿನ ಲೀಡರ್ಗಳು ಹೇಳ್ತಾರೆ ಯುವಕರಿಗೆ ಅವಕಾಶ ಕೊಡ್ಬೇಕು, ಹಾಗಾಗಿ ನಾವು ಸಮರ್ಥನೆ ಕೊಟ್ಟಿದ್ದೀವಿ. ಯುವಕರು ಅವ್ರ ಮನೆತನೇ ಬರ್ಬೇಕಂತಂದೇನಿಲ್ಲ. ಶ್ರೀನಿವಾಸ್ ದಾಸ್ ಯಡಿಯೂರಪ್ಪನ ಸಹಿತ ಕ್ರಿಯಾಶೀಲವಾಗಿರ್ತಕ್ಕಂಥ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಸಮುದಾಯಗಳ ಜೊತೆಗೆ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಯುವ ನಾಯಕ. ಈ ತರದ ಹೊಸ ಯುವಕರು ಇವತ್ತು ರಾಜಕಾರಣಕ್ಕೆ ಬಂದ್ರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಒಂದು ಹೊಸ ಬದಲಾವಣೆ ಬರೋಂತ ಸಹಜ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಪಸಂಖ್ಯಾತರು ಅಂತಾನೆ ಹೇಳ್ತಾರೆ. ಅಲ್ಪಸಂಖ್ಯಾತರ ಕಡೆಯಿಂದನೂ ಪೈಲ್ವಾನ್ ಸಾದಿಕ್ ಅವರು ಕೂಡ ಅವರು ಇಂಡಿಪೆಂಡೆಂಟ್ ಆಗಿ ಅವರು ನಿಂತ್ಕೊಂಡು ಮತ್ತೆ ಈ ಕಳೆದ 2-3 ದಿವಸದ ಹಿಂದೆ ಹೋಗಿ ಅವರು ನಾಮಿನೇಷನ್ ಕೂಡ ಹಿಂದೆ ತಕ್ಕೊಂಡಿದ್ದಾರೆ. ಅವ್ರು ಕೊಡ್ಬೋದಿತ್ತು, ಅದಕ್ಕೂ ಕೊಡ್ಲಿಲ್ಲ ಅವರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಈಗ ಸಾದಿಕ್ ಪೈಲ್ವಾನ್ರ ಬಗ್ಗೆ ಹೇಳ್ಬೇಕಂದ್ರೆ ಇಡೀ ಅವ್ರ ಕುಟುಂಬ ಕಾಂಗ್ರೆಸ್ಸಿನ ಸರ್ವ ಸೇವೆಯನ್ನು ಮಾಡ್ತಾ ಬಂದಿದೆ. ಅವ್ರ ತಮ್ಮರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಆಮೇಲೆ ಅವರ ಮನೆಯಲ್ಲಿ ಒಬ್ಬರು ಯೂತ್ ಕಾಂಗ್ರೆಸ್ ತೆಗೆದಾರೆ. ಸುಮಾರು ವರ್ಷಗಳಿಂದ 44 ದಶಕಗಳಿಂದ ಅವರು ಕಾಂಗ್ರೆಸ್ ನಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಈ ರೀತಿ ಇದ್ಮೇಲೆ ಸಹಿತ ಅವ್ರಿಗೊಂದು ಅವಕಾಶವನ್ನು ಇವ್ರು ಕೊಟ್ಟು ನೋಡ್ಬೇಕಾಗಿತ್ತು. ನಮ್ಮ ಕುಟುಂಬಕ್ಕೆ ಕೊಟ್ರೆ ಮಾತ್ರ ಕಾಂಗ್ರೆಸ್, ಬೇರೆಯವರು ಆದ್ರೆ ಯಾರೋ ಅವ್ರು ಕಾಂಗ್ರೆಸ್ ಅಲ್ಲ ಅನ್ನೋ ರೀತಿ ಎಲ್ಲೋ ಒಂದ್ ಕಡೆಗೆ ಇವರು ಸರ್ವಾಧಿಕಾರಿ ಧೋರಣೆ ತಾಳ್ತಿದ್ದಾರೆ. ಇವತ್ತು ಅಧಿಕಾರ ಎಲ್ಲ ಕಡೆಗೆ ಹಂಚಿಕೆ ಆಗ್ಬೇಕು. ಯಾವ್ದೋ ಒಂದು ಕುಟುಂಬಕ್ಕೆ ಒಬ್ಬರ ಕೈಯಲ್ಲಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತವನ್ನ ತಮ್ಮ ಸ್ವಂತಕ್ಕೆ ದುರುಪಯೋಗ ಮಾಡ್ಕೊಳ್ಳಲಿಕ್ಕೆ ಎಲ್ಲ ಅವಕಾಶಗಳು ಆಗ್ತಾವೆ. ಇದೆಲ್ಲದನ್ನು ಇವತ್ತು ಅಲ್ಪಸಂಖ್ಯಾತ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಅಲ್ಪಸಂಖ್ಯಾತರಿಗೆ ಇವತ್ತು ಏನು ಪರಿಸ್ಥಿತಿ ಇರ್ತದೆ. ಇವತ್ತು ನಾವು ಬಿಜೆಪಿ ಜೊತೆಗೆ ಹೋದ್ರೆ ಇಲ್ಲಿ ಎಲ್ಲ ಸಮುದಾಯಗಳು ಒಂದಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದಕ್ಕೆ ನಮ್ಮ ದಕ್ಷಿಣ ಉಪಚುನಾವಣೆ ಉತ್ತರ ಆಗ್ತದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ನೀವು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಪ್ರದೇಶಗಳಿಗೆ ಹೋಗಿ ಪ್ರತಿಯೊಬ್ಬರು ಸಹಿತ ಹೇಳ್ತಾರೆ ಇಲ್ಲ ನಾವು ಬಿಜೆಪಿ ಓಟ್ ಹಾಕ್ತೀವಿ. ಇದಕ್ಕೆಲ್ಲ ಕಾರಣ ಯಾರು? ಹೀಗಾಗಿ ಇವತ್ತು ನರೇಂದ್ರ ಮೋದಿಯ ನಾಯಕತ್ವಕ್ಕೆ ಇಡೀ ದೇಶ ಜನಕ್ಕೆ ವಿಶ್ವಾಸ ಬಂದಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಎಲ್ಲರನ್ನು ಒಳಗೊಂಡಂತೆ ನರೇಂದ್ರ ಮೋದಿಜಿ ಅವರು ಇವತ್ತು ಅಭಿವೃದ್ಧಿ ಮತ್ತು ಚಿಂತನೆಯನ್ನು ಮಾಡಿದ್ರು ಹೊರತು ಇವರೇ ಹಾಗೆ ಜಾತಿಗಳನ್ನ ಎತ್ಕಟ್ಟಂಥದ್ದು, ಹಿಂದೂ ಮುಸ್ಲಿಮರನ್ನ ಎತ್ಕಟ್ಟಂಥದ್ದು, ಈ ರೀತಿಯ ಕೋಮುವಾದಿ ಭಾವನೆಯನ್ನು ಮಾಡಲಿಲ್ಲ. ಹಾಗಾಗಿ ಅವ್ರು ಎಷ್ಟೇ ಹಣ ಖರ್ಚು ಮಾಡ್ಲಿ, ಏನೇ ಮಾಡಿದ್ರು ಇವತ್ತು ಜನಗಳು ಎಲ್ಲದನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಸರಿಗೆ ಪಾಂಪ್ಲೆಟ್ ಕೊಡಕ್ ಜನ ಇಲ್ಲಿ ಇವತ್ತು ನೋಡಿದೀವಿ. ನಾವು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಪ್ರಚಾರ ಮಾಡ್ತಿದ್ವಿ. ಎಲ್ಲೋ ಮೂಲೆಗೆ ಅಲ್ಲೊಬ್ಬನು ಇಲ್ಲೊಬ್ಬನು ಮನೆಗೆ ಪಾಂಪ್ಲೆಟ್ ಕೊಡ್ತಿದ್ರು. ಅಂದ್ರೆ ಇಂಥ ಹೀನಾಯ ಸ್ಥಿತಿ ಅವ್ರಿಗೆ ಬರ್ತದೆ ಅಂತ ನಿಜವಾಗ್ಲೂ ನಾವ್ ಯಾರು ಅನ್ಕೊಂಡಿದ್ದೇವೆ. ಪ್ರದೀಪ್ ಅಂತಂದೆಲ್ಲ ಮಾತಾಡಿದ್ರು. ಅವ್ರು ನಿನ್ನೇನು ಬಂದಿದ್ರು, ಅವ್ರೇನು ಭಾಷಣನೇ ಮಾಡ್ಲಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಈಗ ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡೋದ್ರ ಅವಶ್ಯಕತೆನೇ ಇಲ್ಲ. ಅವನೊಬ್ಬ ಅಬ್ನಾರ್ಮಲ್ ಮನುಷ್ಯ. ಅವನು ಈಗ ದಾವಣಗೆರೆಗೆ ಬಂದು ಕಾರ್ ಮೇಲೆ ನಿಂತ್ಕೊಂಡು ಶೋ ಕೊಟ್ಟು ಹೋದ ತಕ್ಷಣ ಅವನೇನು ದೊಡ್ಡ ಲೀಡರ್ ಆಗಲ್ಲ. ಇಂಥವ್ರನ್ನೆಲ್ಲ ಬಹಳ ಜನ ದಾವಣಗೆರೆಗೆಲ್ಲ ನುಂಗಿ ನೀರು ಕುಡಿದ್ಬಿಟ್ಟಿವಿ. ಇಲ್ಲಿ ಒಳ್ಳೆ ರೀತಿ ವಿಶ್ವಾಸಕ್ಕೆ ಬರ್ಲಿ, ಜೀವಕ್ಕೆ ಜೀವ ಕೊಡ್ತೀವಿ ನಾವು. ಇಂಥವ್ರನ್ನ ಬಹಳ ಜನ ನೋಡಿದೀವಿ. ಅವ್ರ ಬಗ್ಗೆ ಹೆಚ್ಚು ತೆಲುಗಿಸೋದು ಅವಶ್ಯಕತೆ ಇಲ್ಲ. ವೀಕ್ಷಕರೇ, ಕೇಳಿದ್ರಲ್ಲ, ದಾವಣಗೆರೆ ಜಿಲ್ಲೆಯ ದೂಡ ಅಧ್ಯಕ್ಷರಾದಂತ ಶಿವಣ್ಣನವರು ಮಾತಾಡಿದ್ರು. ಅವರ ಅಭಿಪ್ರಾಯ ಹೇಳಿದ್ರು. ಅವರಿಗೆ ಧನ್ಯವಾದ. ವೀಕ್ಷಕರೇ, ಇಲ್ಲೇ ಶಿವನಹಳ್ಳಿ ರಮೇಶ್ ಅಣ್ಣವರು ಕೂಡ ಇದ್ದಾರೆ. ಈ ಚುನಾವಣೆಯ ಬಗ್ಗೆ ಅವರ ಅಭಿಪ್ರಾಯ ಏನಂತ ಕೇಳೋಣ. ಸರ್ ಹೇಳಿ. ಬಹಳ ಸ್ಪಷ್ಟವಾಗಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಆಡಳಿತ ಯಾವ ರೀತಿ ಇದೆ, ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್, ಸಬ್ಕಾ ಶ್ರೇಯಸ್, ಈ 4 ವಿಷಯವನ್ನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಾಣಬಹುದು. ಸಬ್ಕಾ ಸಾಥ್ ಅಂದ್ರೆ ಒಬ್ಬ ಸಾಮಾನ್ಯ ಕುಟುಂಬದ ಹುಟ್ಟಿದಂಥ ವ್ಯಕ್ತಿಯನ್ನ, ಒಬ್ಬ ಸರಳತೆಯ ಸಜ್ಜನಿಕಿತ ವ್ಯಕ್ತಿಯನ್ನ ಭಾರತೀಯ ಜನತಾ ಪಕ್ಷ ಕುರಿಸಿ ಅವರಿಗೆ ಒಂದು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಟ್ಟೋದೇ ಒಂದು ಸಬ್ಕಾ ಸಾಥ್ ಅನ್ನೋ ಒಂದು ಸಂದೇಶ. ಸಬ್ಕಾ ವಿಕಾಸ್, ಪ್ರತಿಯೊಬ್ಬ ವಿಚಾರಕ್ಕೆ ಬಂದಾಗ ಎಲ್ಲರನ್ನೂ ಸಹ ಬೆಳವಣಿಗೆ ಮಾಡ್ತಕ್ಕಂಥ ಉದ್ದೇಶ ಏನಿದೆ, ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಹಳ ಸ್ಪಷ್ಟವಾಗಿದ್ದಾರೆ. ಇಲ್ಲಿ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಅಭ್ಯರ್ಥಿಗಳ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ, ಒಂದು ಪಕ್ಷದ ಅಭ್ಯರ್ಥಿ ನಾನು ತನ್ನ ಕುಟುಂಬ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ವ್ಯಕ್ತಿ ತಾನು ನನ್ನ ಧರ್ಮ ಅಂತ ಹೋಗ್ತಾ ಇದ್ದಾರೆ.
ಬಟ್ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಾನು ನನ್ನ ದೇಶ ಮೊದಲು ಸಮಾಜ ನಂತರ ನಾನು ಕೊನೆಯ ಹಂತದಲ್ಲಿರ್ತಕ್ಕಂಥ ಅವಕಾಶ ಇರೋದ್ರಿಂದ ಸಂಪೂರ್ಣವಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನ ಜನ ಬಯಸ್ತಾರೆ. ಇಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ಸಮರ್ಥ್ ಅವ್ರಿಗೆ ಏನು ಕೊಟ್ಟಿದ್ರೆ ಅನುಕಂಪದ ಮೇರೆಗೆ ಕೊಟ್ಟಿದ್ದೇವೆ. ಇವಾಗ ಅಜ್ಜವ್ರಿದ್ರು, ಅಜ್ಜ ತೀರ್ಕೊಂಡ್ರು, ಅವ್ರಿಗೆ ಅನುಕಂಪದ ಮೇರೆಗೆ ಅವ್ರಿಗೆ ಕೊಡ್ಬೇಕಿತ್ತು, ಅವ್ರಿಗೆ ಕೊಟ್ಟಿದ್ದೇವೆ ಅಂತಿದ್ದಾರೆ. ಖಂಡಿತ ಅವರೊಂದು ವಿತಂಡವಾದ ಅದು. ಈಗ ಶಾಮನೂರು ಶಿವಶಂಕರಪ್ಪ ಬಗ್ಗೆ ಅಪಾರವಾದ ಗೌರವ ಎಲ್ಲರಿಗೂ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವರು ಅಲ್ಪಸಂಖ್ಯಾತರ ಮತ್ತು ಅಹಿಂದ ವರ್ಗದ ಓಟ್ ಅಂತ ತಗೊಂಡು ಕಾಂಗ್ರೆಸ್ ಪಕ್ಷ ಗೆಲ್ತಿತ್ತು, ಅದನ್ನ ಮರ್ತಿದ್ದಾರೆ. ಈಗ ಒಂದು ಅವಕಾಶ ಕೊಟ್ಟಿದ್ರು 2 ವರ್ಷದಾಗೆ, ಒಂದು ಅವಕಾಶ ಕೊಟ್ಟು ತಪ್ಪೇನಿರಲಿಲ್ಲ. ತಾನು ನಾಯಕ ಆಗೋದು ತಾನು ಗೆದ್ದಾಗಲ್ಲ, ಇನ್ನೊಬ್ರು ಗೆಲ್ಲಿಸಿದಾಗ. ಆ ನಾಯಕತ್ವ ಗುಣವನ್ನು ಬೆಳೆಸೋಣ ಅಂತ ಸೋತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀನ್ ಹೇಳಕ್ಕ ಈ ನಾಯಕ ಆಗೋದು ಯಾವಾಗಪ್ಪ ಅಂದ್ರೆ ನಾನು ಗೆಲ್ಲೋದಿಲ್ಲ, ಗೆಲ್ಲಿಸ್ಬೇಕು ನಾಯಕತ್ವ. ವೀಕ್ಷಕರೇ, ಇಲ್ಲೇ ಅಜಯ್ ಅಣ್ಣವ್ರು ಕೂಡ ಇದ್ದಾರೆ. ಈ ಚುನಾವಣೆಯ ಪ್ರಚಾರದ ಬಗ್ಗೆ ಅವರನ್ನ ಕೇಳೋಣ ಬನ್ನಿ. ಸರ್, ಈ ಚುನಾವಣೆಯ ಪ್ರಚಾರದ ಬಗ್ಗೆ ಏನ್ ಹೇಳ್ತೀರಾ? ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಬಂದು ಪ್ರಚಾರ ಮಾಡಿದ್ದಾರೆ ಕಾಂಗ್ರೆಸ್ಗೆ ಹಾಕಿ ಅಂತಂದು. ಪ್ರದೀಪ್ ಈಶ್ವರ್ ಕೂಡ ಬಂದಿದ್ರು, ಅವರೆಲ್ಲ ಬಂದಿದ್ರು. ಇಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಇದು ಹದಡಿ ಗ್ರಾಮ ಬಂದ್ಬಿಟ್ಟು ಕಾಂಗ್ರೆಸ್ನ ಭದ್ರಕೋಟೆ, ಇದು ಯಾವಾಗ್ಲೂ ಬಿಜೆಪಿ ಬರಲ್ಲ, ಕಾಂಗ್ರೆಸ್ಸೇ ಬರುತ್ತೆ ಅಂತಂದೆಲ್ಲ ಹೇಳ್ತಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಬಾರಿ 2026ನೇ ಮರು ಚುನಾವಣೆ ಏನು, ಈ ಕಾಂಗ್ರೆಸ್ನವರು ಯಾವಾಗ್ಲೂ ನಮ್ದು ಭದ್ರಕೋಟೆ 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 ಅಂತಿದ್ರಲ್ಲ, ಈ ಬಾರಿ ಅವರ ಭ್ರಷ್ಟಾಚಾರ, ಅವರ ಏನು ಸಾರ್ವಜನಿಕರ ವಿರುದ್ಧವಾಗಿ ಆಡಳಿತ ಮಾಡ್ತಿರತಕ್ಕಂಥದ್ದು, ಬಿಟ್ಟಿ ಭಾಗ್ಯಗಳ ಆಸೆಯನ್ನ ತೋರಿಸಿ ಇಲ್ಲಿ 2,000 ಕೊಟ್ಟು ಅಲ್ಲಿ 5-6 ಸಾವಿರ ಕಸ್ಕೊಳ್ಳೋಂಥದ್ದು, ಇದನ್ನೆಲ್ಲ ಜನ ನೋಡಿ ಅವ್ರೇನ ಭದ್ರಕೋಟೆ 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 ಅಂತಾರಲ್ಲ, ಆ ಜನ ಛಿದ್ರಕೋಟೆ ಛಿದ್ರಕೋಟೆ ಛಿದ್ರವಾಗಿ ಮಾಡಿ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸ್ತಾರೆ ಈ ಬಾರಿ. ನಮ್ಮ ಅಭ್ಯರ್ಥಿಗೆ ಓಟ್ ಬೀಳ್ತವೆ, ಆತ ಅಟ್ಲೀಸ್ಟ್ ಗೆದ್ದು ವಿಧಾನಸಭೆಗಾದ್ರೂ ನಾವು ಕಳ್ಸೋಂತ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನಿಮಗೆ ನಮಸ್ಕಾರ, ನನ್ನನ್ನು ದಯವಿಟ್ಟು ಕಳ್ಸಿಕೊಡಿ. ಧನ್ಯವಾದಗಳು. ಈಗ ಕಾಂಗ್ರೆಸ್ ಯಾವಾಗಿಂದ ಬಂದ್ರೆ ನಾವು ಅಲ್ಪಸಂಖ್ಯಾತರು ಅಂತಂದು ಎಲ್ಲ ಹೇಳ್ಕೊಂಡೇ ಬರ್ತಿದ್ದಾರೆ. ಅದೇ ಅಲ್ಪಸಂಖ್ಯಾತರ ಆಗಿರ್ತಕ್ಕಂಥ ಪೈಲ್ವಾನ್ ಸಾದಿಕ್ ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ಅವರ ವಿರುದ್ಧನೇ. ಸೊ ಕಳೆದ 2-3 ದಿವಸದಿಂದ ಅವರು ಇಂಡಿಪೆಂಡೆಂಟ್ ಆಗಿ ನಿಂತಂತವ್ರು ನಾಮಿನೇಷನ್ ಕೂಡ ಹಿಂದಕ್ಕೆ ತಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರದ ಅವ್ರವ್ರ ಪ್ರಜಾಪ್ರಭುತ್ವ ತೀರ್ಮಾನ ತಗೊಳ್ತಾರೆ. ತೀರ್ಮಾನ ತಗೊಂಡು ಈ ಬಾರಿ ಅಲ್ಪಸಂಖ್ಯಾತರು ಸಹಿತ ನಮಗೆ ಓಟ್ ಹಾಕ್ತಾರೆ. ಈ ಬಾರಿ ಅಲ್ಪಸಂಖ್ಯಾತರು ಮತ್ತೆ ಎಲ್ಲ ಜನಾಂಗದ ಮತಗಳು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬೀಳುತ್ತೆ. ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವ್ರು ಗೆದ್ದೇ ಗೆಲ್ತಾರೆ. ಅವರನ್ನ ವಿಧಾನಸೌಧ ಕಳ್ಸ. ನಮಸ್ಕಾರ. ಇನ್ನೊಂದು